ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಒಂದು ಪ್ಲೇಸಿಗೆ ಹೋಗ್ತಾ ಇದೀವಿ. ಆ ಪ್ಲೇಸ್ ಅಂದ್ರೆ ಕೈಲಾಸಗಿರಿ ಕೇವ್ ಟೆಂಪಲ್. ಸೊ ಇದು ದೊಡ್ಡಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ಹತ್ರ ಬರುತ್ತೆ. ಹಾಗೆ ಕೈವಾರದಿಂದ 7 ಕಿಲೋಮೀಟರ್ ಅಲ್ಲಿ ಈ ಟೆಂಪಲ್ ಸಿಗುತ್ತೆ. ಹಾಗೆ ಬೆಂಗಳೂರಿಂದ 80 ಕಿಲೋಮೀಟರ್ ಅಲ್ಲಿ ಈ ಟೆಂಪಲ್ ಇದೆ. ಸೊ ವಿದೌಟ್ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈಗ ಲಂಚ್ ಟೈಮ್ ಆಗಿದ್ರಿಂದ ನಾವು ಉಡುಪಿ ವೈಭವದಲ್ಲಿ ಲಂಚ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಈಗ ನಾವು ಲಂಚ್ ಮಾಡಿ ನಮ್ಮ ಡೆಸ್ಟಿನೇಷನ್ ಕಡೆಗೆ ಹೋಗ್ತಾ ಇದ್ದೀವಿ. ಈಗ ನಾವು ರೀಚ್ ಆದ್ವಿ ಕೈಲಾಸಗಿರಿ ಹಿಲ್ಸ್ಗೆ. ಸೊ ತುಂಬಾ ಕ್ರೌಡ್ ಕೂಡ ಇದೆ ಇಲ್ಲಿ. ಸೊ ನೀವು ನೋಡ್ಬೋದು ಎಷ್ಟು ಎತ್ತರವಾದ ಏಕಶಿಲೆ ಇದು. ಸೊ ಇದ್ರ ಒಳಗಡೆ ಅವರು ಟೆಂಪಲ್ ನ ಮಾಡಿದ್ದಾರೆ.
ಈಗ ಹೋಗ್ತಾ ಇರೋದು ವೀರಾಂಜನೇಯ ಟೆಂಪಲ್. ಈ ಕೇವ್ ಇಂದ ಮುಂದ್ಗಡೆಗೆ ಒಂದು ರೋಡ್ ಹೋಗಿದೆ. ಆ ರೋಡ್ ಅಲ್ಲಿ ನೀವು ಹೋದ್ರೆ ನಿಮ್ಗೆ ಆ ವೀರಾಂಜನೇಯ ಟೆಂಪಲ್ ಸಿಗತ್ತೆ. ತುಂಬಾ ಮೇಲೆ ಬೆಟ್ಟದ ಪೀಕ್ ಅಲ್ಲಿ ಇದೆ ಇದು. ನೀವು ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಕಾರ್ ಅಥವಾ ಬೈಕ್ ಅಲ್ಲಿ ಹೋಗ್ಬಹುದು. ಕೋಟೆ ನೋಡಿದ್ರ, ಇದು ಅಂಬೋಜಿರಾವ್ ಅಂತ ರಾಜ ಕೋಟೆ ಎಲ್ಲ ಕಟ್ಟಿರೋದು. ಆ ರಾಜರ ಕಾಲದಲ್ಲಿ, ಹೌದು, ಅಂಬೋಜಿರಾವ್ ಅಂತ ರಾಜ ಕೋಟೆ ಕಟ್ಟೋ ಕಾಲದಲ್ಲಿ ಈ ನಾರಾಯಣ ಸ್ವಾಮಿಯವ್ರ ವಂಶಸ್ಥರು ಈ ಕೋಟೆಗೆಲ್ಲ ಕಾವಲುಗಾರಾಗಿದ್ರಂತೆ. ಅವರು ತಾತಂದಿದ್ರು, ಮುತ್ತಾತಂದಿದ್ರು. ಆವಾಗ ಅವ್ರಿಗೆ ಕನ್ಸಲ್ ಬಂದು ಹೇಳಾದ್ಮೇಲೆ ಅದು ಎಣ್ಣೆ ಬಾವಿ ಅಂತ ಒಂದು ಬಾವಿ ಇದೆ. ಮೇಲೆ ಮೇಲೆ ತುಂಬ ಟಾಪ್ ಮೇಲೆ ಶಿವ ಟೆಂಪಲ್ ಮತ್ತು ಡೌನ್ ಹೋಗಿ ಎಣ್ಣೆ ಬಾವಿ. ಆ ಎಣ್ಣೆ ಬಾವಿ ಅಂತ ಒಂದು ಬಾವಿ, ಯಾಕೆ ಎಣ್ಣೆ ಬಾವಿ ಅಂತ ಹೆಸರು ಬಂತು ಅಂದರೆ, ಆ ನೀರಲ್ಲಿ ರಾಮ ಸೀತೆ ವನವಾಸ ಬಂದಾಗ ಸೀತಾಮಾರಿ ನೀರಲ್ಲಿ ದೀಪ ಹಚ್ಚಿದ್ರಂತೆ. ಆ ನೀರನ್ನ ಕಿತ್ತಾಕೋ ಟೈಮಲ್ಲಿ ಈ ನಾರಾಯಣ ಸ್ವಾಮಿ ಅವ್ರಿಗೆ ಆಂಜನೇಯ ಕನ್ಸಲ್ಲಿ ಹೋಗಿ ಹೇಳಿರೋದು, ಆ ಬಾವಿನ ಕಿತ್ತಾಕ್ತಾ ಇದ್ದಾರೆ, ನಿಮ್ಮ ವಂಶಸ್ಥರು ಈ ಬೆಟ್ಟಕ್ಕೆ ಕಾವಲಿದ್ರು, ನೀನು ಬಂದು ಇದನ್ನೆಲ್ಲ ಉಳಿಸ್ಕೊಡ್ಬೇಕು, ಇದೆಲ್ಲ ನೀನೇ ಮುಂದೆ ಇದನ್ನೆಲ್ಲ ಮೂವ್ ಮಾಡಬೇಕು ಅಂತ ಹೇಳಾದ್ಮೇಲೆ ಆಮೇಲೆ ಇವರು ಸ್ವಂತ ಜಮೀನೆಲ್ಲ ಮಾಡಿಕೊಂಡು ಒಂದು ಜೊತೆ ಬಟ್ಟೆ, ಒಂದು ಬೆಡ್ಶೀಟ್ ತಗೊಂಡು ಬಂದವರು, ಮತ್ತೆ ಮನೆಗೆ ಹೋಗಲೇ ಇಲ್ಲ. ಜೇಸಿಪಿ ಕರ್ಕೊಂಡು ಬಂದವರು, ಅಮೌಂಟ್ ತಗೊಂಡು ಬಂದವರು ಕೆಳಗಡೆ ಹೋಗಲೇ ಇಲ್ಲ 1 ವರ್ಷ. ಆ ದಾರಿ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಗೋಶಾಲೆ ಮಾಡ್ಕೊಂಡಿದ್ದಾರೆ. 7,000 ಮರ ಗಿಡ ಒಬ್ಬರೇ ಹಾಕಿದ್ದಾರೆ. ನೀವು ಬರ್ಬೇಕಾದ್ರೆ ಇದೆಯಲ್ಲ ಎಲ್ಲ ಟ್ರೀ ಅಷ್ಟು ಫುಲ್ಲು ಕೂಡ ಅವ್ರೊಬ್ಬರೇ ಹಾಕಿದ್ದಾರೆ. 7,000 ಮರ ಗಿಡ ಹಾಕಿದ್ದಾರೆ. ಗೋಶಾಲೆ ಮಾಡ್ಕೊಂಡಿದ್ದಾರೆ. ದಿನನಿತ್ಯ ಅನ್ನದಾನ ಮಾಡ್ಕೊಂಡಿದ್ದಾರೆ. ಗೋಶಾಲೆ ಎಲ್ಲಿದೆ? ಇದೆ, ಇನ್ನೂ ಸ್ವಲ್ಪ ಕೆಲಸ ಹಂಗೆ ಇದೆ. ಆಮೇಲೆ ನವೆಂಬರ್ 14ಕ್ಕೆ ಇಲ್ಲಿ ದುರ್ಗಾದೇವಿದು ಪ್ರತಿಷ್ಠಾಪನೆ ಕೂಡ ಇಟ್ಕೊಂಡಿದ್ದಾರೆ. ಇದು ಅಂಬಾಜಿ ದುರ್ಗಾ ಅಲ್ವಾ, ಅಮ್ಮವ್ರ ವಿಗ್ರಹ ಪೂಜೆ ಮಾಡಿ ಅವ್ರಿಗೆ ಹೋಮ ಯಾನ ಅಂತ ಎಲ್ಲ ನಡೆದ್ರೆ ಈ ಬೆಟ್ಟಕ್ಕೆ ಸ್ವಲ್ಪ ಪವರ್ ಬರುತ್ತೆ ಅಂತ ಇದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಹಂಗಾಗಿ ಇದೆಲ್ಲ ಮುಗಿಸ್ಕೊಂಡು ನವೆಂಬರ್ 14ಕ್ಕೆ ದುರ್ಗಾದ ಪ್ರತಿಷ್ಠಾಪನೆ ಕೂಡ ಇಟ್ಕೊಂಡಿದ್ದಾರೆ. ನವೆಂಬರ್ 13, 14 ನೋಡಿ ಅಲ್ಲಿ ಬ್ಯಾನರ್ ಅಲ್ಲಿ ಇದೆಯಲ್ಲ. ಇಷ್ಟೆಲ್ಲ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಸರ್ ಅವರು ನಾರಾಯಣ ಸ್ವಾಮಿ ಅವರು. ದಿನನಿತ್ಯ ಅನ್ನದಾನ ಇದೆ. ಮತ್ತೆ ಒಂದು 2,000 ಜನ ತುಂಬಿದ್ದಾರೆ. ಇವತ್ತು ಶನಿವಾರ ಭಾನುವಾರ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಗೌರ್ಮೆಂಟ್ ಹಾಲಿಡೇ. ಇಲ್ಲಿ ಕಾಣ್ತಾ ಇರುವ ಈ ಕೋಟೆನೆ ಶ್ರೀರಾಮ ಲಕ್ಷ್ಮಣ ಮತ್ತು ಸೀತೆಯವರು ಇಲ್ಲಿ ವನವಾಸವನ್ನ ಮಾಡಿದ್ರಂತೆ. ಆ ಸಮಯದಲ್ಲಿ ಸೀತಾದೇವಿಯವರು ಇಲ್ಲಿ ದೀಪನ ಹಚ್ತಿದ್ರಂತೆ. ಇದ್ರ ಬಗ್ಗೆನೇ ಅವರು ಹೇಳ್ತಾ ಇದ್ರು. ಹಾಗೆ ಈ ದೇವಸ್ಥಾನ ಹೇಗೆ ಸ್ಥಾಪನೆ ಆಯಿತು ಅದ್ರ ಬಗ್ಗೆನ ಮಾಹಿತಿಯನ್ನ ಕೊಡ್ತಾ ಇದ್ರು.
ಸೊ ಗಾಯ್ಸ್, ನನ್ನ ಫೇವ್ರೇಟ್ ಪ್ಲೇಸ್ ಲೀಸ್ಟಲ್ಲಿ ಒನ್ ಆಫ್ ದ ಬೆಸ್ಟೆಸ್ಟ್ ಪ್ಲೇಸ್ ಅಂದರೆ ಇದನ್ಬೋದು. ನೀವು ಏನಾದರೂ ಸನ್ರೈಸ್ನ ನೋಡಬೇಕಂದ್ರೆ ಸೊ ಈ ಪ್ಲೇಸಿಗೆ ಮಸ್ಟ್ ವಿಸಿಟ್ ಮಾಡಿ. ಸೊ ನೀವು ಬೆಟ್ಟದ ಪೀಕಲ್ಲಿ ಕೂತು ವ್ಯೂನ ಎಂಜಾಯ್ ಮಾಡ್ತಾ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಹಾಗೆ ದೇವರ ದರ್ಶನ ಕೂಡ ಮಾಡ್ಬೋದು. ಸೊ ಹಾಗಿದ್ರೆ ಗಾಯ್ಸ್, ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಕೊಡಿ. ಹಾಗೆ ಬೆಲ್ ಐಕನ್ನ ಹಿಟ್ ಮಾಡಿ, ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಹಾಗಿದ್ರೆ ಗೈಸ್, ನಿಮ್ಗೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.